ಸದ್ಯ ಗಣಿನಾಡು ಬಳ್ಳಾರಿಯಲ್ಲಿ ರಕ್ತಸಿಕ್ತ ರಾಜಕೀಯದ ಅಧ್ಯಾಯ ಈಗ ಶುರುವಾಗಿರುವುದು. ಬ್ಯಾನರ್ ಘರ್ಷಣೆಯಲ್ಲಿ ಕೈ ಕಾರ್ಯಕರ್ತ ಬಲಿಯಾಗಿದ್ದು ಪರಿಸ್ಥಿತಿಯ ಅವಲೋಕಿಸಲಿರುವ ಕಾಂಗ್ರೆಸ್ನ ನಿಯೋಗ. ಬ್ಯಾನರ್ ಘರ್ಷಣೆಗೆ ಕೈ ಕಾರ್ಯಕರ್ತ ಈ ಘಟನೆಯಲ್ಲಿ ಬಲಿಯಾಗಿರುವುದು. ಹೀಗಾಗಿ ಪರಿಸ್ಥಿತಿಯನ್ನ ಅವಲೋಕಿಸಲಿದೆ ಕಾಂಗ್ರೆಸ್ನ ನಿಯೋಗ. 6 ಮಂದಿಯನ್ನ ಒಳಗೊಂಡ ನಿಯೋಗವನ್ನ ರಚಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಚಿವ ಎಚ್ಎಂ ರೇವಣ್ಣ ನೇತೃತ್ವದ ಟೀಮ್ ಸದ್ಯ ಭೇಟಿ ಕೊಡುತ್ತೆ. ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆ, ಶಾಸಕ ರಘುಮೂರ್ತಿ, ಕುಮಾರ್ ನಾಯಕ್, ಜಕ್ಕಪ್ಪನವರ್, ಬಸನಗೌಡರ ತಂಡ ಈ ಪರಿಸ್ಥಿತಿಯನ್ನ ಹೇಗಾಯಿತು ಘಟನೆ ಅನ್ನೋದನ್ನ ಅವಲೋಕನ ಮಾಡುತ್ತೆ ಈ ಕಾಂಗ್ರೆಸ್ನ ನಿಯೋಗ. ಇದರಲ್ಲಿ ಎಚ್ಎಂ ರೇವಣ್ಣ ಅವರು ನೇತೃತ್ವವನ್ನು ವಹಿಸುತ್ತಿದ್ದಾರೆ. ಈ ಟೀಮ್ ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆ, ಶಾಸಕ ರಘುಮೂರ್ತಿ, ಕುಮಾರ್ ನಾಯಕ್, ಜಕ್ಕಪ್ಪನವರ್, ಬಸನಗೌಡರ ತಂಡ ಇದು. ಈ ನಿಯೋಗ ಹೋಗಿ ಪರಿಸ್ಥಿತಿಯನ್ನ ಅವಲೋಕನ ಮಾಡುತ್ತೆ. ಹೇಗಾಯಿತು ಈ ಘಟನೆ, ಯಾಕೆ ಈ ಘರ್ಷಣೆ ಶುರುವಾಯಿತು, ಯಾರು ಇದಕ್ಕೆ ಮೂಲ ಕಾರಣ ಅನ್ನೋದ್ರ ಕುರಿತು ಪರಿಸ್ಥಿತಿಯನ್ನ ಅವಲೋಕನ ಮಾಡಲಿದೆ ಕೈ ನಿಯೋಗ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರಚನೆ ಮಾಡಿರುವಂತಹ ನಿಯೋಗ ಇದು. ಇದರಲ್ಲಿ ಎಚ್ಎಂ ರೇವಣ್ಣ ಅವರು ನೇತೃತ್ವವನ್ನು ವಹಿಸುತ್ತಿದ್ದಾರೆ. ಈ ನಿಯೋಗ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಡುತ್ತೆ. ಹೇಗಾಯಿತು ಘಟನೆ ಅನ್ನೋದನ್ನ ಅವಲೋಕನ ಮಾಡುತ್ತೆ. ಯಾಕೆ ಶುರುವಾಯಿತು, ಹೇಗೆ ಶುರುವಾಯಿತು, ಯಾರಿದಕ್ಕೆ ಮೂಲ ಕಾರಣ, ಯಾರಿಂದ ಫೈರಿಂಗ್ ಆಯಿತು, ಇನ್ನು ಪೊಲೀಸ್ ಕಡೆಯಿಂದ ತನಿಖೆ ನಡೀತಾ ಇದೆ. ಬಟ್ ಕಾಂಗ್ರೆಸ್ ನಿಯೋಗದ ಕಡೆಯಿಂದಲೂ ಸಹ ಪರಿಸ್ಥಿತಿಯನ್ನ ಅವಲೋಕಿಸುವಂತಹ ಕೆಲಸ ಆಗುತ್ತೆ. ಗಣಿನಾಡು ಬಳ್ಳಾರಿಯಲ್ಲಿ ಸದ್ಯ ಬ್ಯಾನರ್ ಘರ್ಷಣೆ ಏರ್ಪಟ್ಟಿತ್ತು. ಇದರಲ್ಲಿ ಓರ್ವ ಬಲಿಯನ್ನು ಸಹ ಆಗಿರುವುದು. ಜನಾರ್ದನ ರೆಡ್ಡಿ ಆಪ್ತರಿಂದಲೂ ಪ್ರತಿ ದೂರು ದಾಖಲಾಗಿದೆ. ಇದೀಗ 2 ಪ್ರತ್ಯೇಕ ದೂರನ್ನ ನೀಡಿರುವ ಜನಾರ್ದನ ರೆಡ್ಡಿ ಬಳ್ಳಾರಿ ಎಎಸ್ಪಿ ರವಿಕುಮಾರ್ಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. 2 ಪ್ರತ್ಯೇಕ ದೂರನ್ನ ಜನಾರ್ದನ ರೆಡ್ಡಿ ಅವರು ಕೊಟ್ಟಿರೋದು. ಬಳ್ಳಾರಿ ಎಎಸ್ಪಿ ರವಿಕುಮಾರ್ಗೆ ದೂರು ಸಲ್ಲಿಕೆ ಆಗಿರೋದು. ಭರತ್ ರೆಡ್ಡಿ, ಸತೀಶ್ ರೆಡ್ಡಿ, ಚಾನಾಳ್ ಶೇಖರ್ ಸೇರಿದಂತೆ ಖಾಸಗಿ ಗನ್ಮ್ಯಾನ್ಗಳ ವಿರುದ್ಧ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಗಣಿನಾಡು ಬಳ್ಳಾರಿಯಲ್ಲಿ ಸದ್ಯ ರಕ್ತಸಿಕ್ತ ರಾಜಕೀಯ ಶುರುವಾಗಿದೆ. ಜನಾರ್ದನ ರೆಡ್ಡಿ ಆಪ್ತರಿಂದಲೂ ಸಹ ಪ್ರತಿ ದೂರನ್ನ ದಾಖಲು ಮಾಡಲಾಗಿದೆ. 2 ಪ್ರತ್ಯೇಕ ದೂರನ್ನ ನೀಡಿರುವ ಜನಾರ್ದನ್ ರೆಡ್ಡಿ ಬಳ್ಳಾರಿ ಎಎಸ್ಪಿ ರವಿಕುಮಾರ್ಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಭರತ್ ರೆಡ್ಡಿ, ಸತೀಶ್ ರೆಡ್ಡಿ, ಚಾನಾಳ್ ಶೇಖರ್ ಸೇರಿದಂತೆ ಖಾಸಗಿ ಗನ್ಮ್ಯಾನ್ಗಳ ವಿರುದ್ಧ ದೂರು ಸಲ್ಲಿಕೆ ಆಗಿದೆ. ಗಣಿನಾಡು ಬಳ್ಳಾರಿಯಲ್ಲಿ ನಿನ್ನೆ ಬ್ಯಾನರ್ ಅಳವಡಿಕೆ ವಿಚಾರವಾಗಿ ದೊಡ್ಡ ಘರ್ಷಣೆಯೇ ನಡೀತು. ಮಾರಾಮಾರಿ ಆಯಿತು. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಅಲ್ಲಿ ಕಲ್ಲು ದೊಣ್ಣೆಗಳಿಂದ ಬಡ್ದಾಡ್ಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 2 ಪ್ರತ್ಯೇಕ ದೂರನ್ನ ಜನಾರ್ದನ್ ರೆಡ್ಡಿ ಕೊಟ್ಟಿರೋದು. ಬಳ್ಳಾರಿಯ ಎಎಸ್ಪಿ ರವಿಕುಮಾರ್ಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಭರತ್ ರೆಡ್ಡಿ, ಸತೀಶ್ ರೆಡ್ಡಿ, ಚಾನಾಳ್ ಶೇಖರ್ ಸೇರಿದಂತೆ ಖಾಸಗಿ ಗನ್ಮ್ಯಾನ್ಗಳ ವಿರುದ್ಧವೂ ಸಹ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಇಲ್ಲಿ ಫೈರಿಂಗ್ ನಡೆದು ಓರ್ವ ಮೃತಪಟ್ಟಿದ್ರು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ನಾಳಿನ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಸದ್ಯ ರದ್ದಾಗಿದೆ. ಬಳ್ಳಾರಿಯಲ್ಲಿ ನಾಳೆ ನಡೀಬೇಕಾಗಿತ್ತು ಈ ಕಾರ್ಯಕ್ರಮ, ಅದನ್ನ ರದ್ದುಗೊಳಿಸಲಾಗಿದೆ. ಸಿಎಂ ಸೂಚನೆ ಮೇರೆಗೆ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿರೋದು. ಗಣಿನಾಡು ಬಳ್ಳಾರಿಯಲ್ಲಿ ರಕ್ತಸಿಕ್ತ ರಾಜಕೀಯ ಅಲ್ಲಿ ಶುರುವಾಗಿದೆ. ನಾಳಿನ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನ ರದ್ದುಗೊಳಿಸಲಾಗಿದೆ. ಬಳ್ಳಾರಿಯಲ್ಲಿ ನಾಳೆ ಈ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡೀಬೇಕಾಗಿತ್ತು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಈ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ನಿನ್ನೆ ಬ್ಯಾನರ್ ಅಳವಡಿಕೆ ವಿಚಾರವಾಗಿ ದೊಡ್ಡ ಘರ್ಷಣೆಯೇ ಏರ್ಪಟ್ಟಿತ್ತು. ಹೀಗಾಗಿ ನಾಳೆ ನಡೀಬೇಕಾಗಿದ್ದಂತಹ ಈ ವಾಲ್ಮೀಕಿ ಪುತ್ಥಳಿ ಕಾರ್ಯಕ್ರಮ ರದ್ದು ಮಾಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ನಾಳಿನ ಕಾರ್ಯಕ್ರಮವನ್ನು ರದ್ದುಗೊಳಿಸುವಂತೆ ಅವರು ತಿಳಿಸಿದ್ರು. ಹೀಗಾಗಿ ಸಿಎಂ ಅವರ ಸೂಚನೆ ಮೇರೆಗೆ ನಾಳೆ ನಡೀಬೇಕಾಗಿದ್ದಂತಹ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಸದ್ಯಕ್ಕೆ ರದ್ದಾಗಿದೆ. ಇನ್ನು ಬಳ್ಳಾರಿಯಲ್ಲಿ ನೋಡಿರಬಹುದು, ಬ್ಯಾನರ್ ಅಳವಡಿಕೆ ವಿಚಾರವಾಗಿ ದೊಡ್ಡ ಗುಂಪು ಘರ್ಷಣೆಯಲ್ಲಿ ನಡೆದೋಯ್ತು. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಿನ ಕಾರ್ಯಕರ್ತರ ನಡುವೆ ಭಾರೀ ದೊಡ್ಡ ಗಲಾಟೆಯೇ ಆಯಿತು.